ಸ್ಟಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ಸ್ವಾಮಿಯೇ ಶರಣಮಯ್ಯಪ್ಪ. ಅದೇನೋ ದಿವ್ಯ ಚೇತನ, ಅಯ್ಯಪ್ಪನ ಸೆಳೆತ, ವಿಶೇಷ ಶಕ್ತಿ, ಕೋಟ್ಯಾಂತರ ಜನರ ನಂಬಿಕೆ, ಜಾತಿ ಭೇದಗಳಿಲ್ಲ. ಶಬರಿಮಲೆ ದೇವಾಲಯ ಹಿಂದೂಗಳ ಶ್ರದ್ಧಾ ಕೇಂದ್ರ. ಪ್ರತಿ ವರ್ಷ ಕೋಟ್ಯಾಂತರ ಭಕ್ತರು ದೇವರ ನಾಡು ಕೇರಳದಲ್ಲಿ ಶಬರಿಗಿರಿಯಲ್ಲಿ ಹರಿಹರ ಪುತ್ರ ಮಣಿಕಂಠನ ಸ್ವಾಮಿ ಅಯ್ಯಪ್ಪನ ದರ್ಶನ ಪಡೆದು ಕೃತಾರ್ಥರಾಗ್ತಾರೆ. ಇದು ಭಾರತದ ಅತಿ ದೊಡ್ಡ ಹಾಗೂ ವಿಶ್ವದ ಎರಡನೇ ಅತಿ ಹೆಚ್ಚು ಯಾತ್ರಿಕರು ಭೇಟಿ ನೀಡುವ ದೇವಾಲಯಗಳಲ್ಲಿ ಒಂದು. ಹೌದು, ಕೇರಳ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಅಷ್ಟೇ ಏಕೆ ದೇಶ ವಿದೇಶಗಳಿಂದ ಅಯ್ಯಪ್ಪನ ದರ್ಶನ ಮಾಡೋದಕ್ಕೆ ಇರುಮುಡಿಯನ್ನು ಹೊತ್ತು ಮಣಿಕಂಠನ ದರ್ಶನಕ್ಕಾಗಿ ಶಬರಿಗಿರಿಯನ್ನು ಏರುತ್ತಾರೆ. ಅದರಲ್ಲಿ ಕೆಲವರು ಪಂಪಾದಿಂದ 16 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರೆ, ಎರಿಮಲೆಯಿಂದ 65 ಕಿಲೋಮೀಟರ್ ಪಾದಯಾತ್ರೆ ಮಾಡೋದು ಉಂಟು. ಕೆಲವರು 41 ದಿನಗಳ ಕಾಲ ಕಠಿಣ ವ್ರತ ಆಚರಿಸಿದರೆ, ಇನ್ನು ಕೆಲವರು 18 ದಿನ, 9 ದಿನ, 5 ದಿನ ಹಾಗೆ 3 ದಿನ ವ್ರತಾಚರಣೆ ಕೂಡ ಇರ್ತಾರೆ. ಇತ್ತೀಚೆಗೆ ಒಂದೇ ದಿನ, ಅದು ಕೂಡ ಪಂಪಾ ನದಿ ತೀರದಲ್ಲಿ ಮಾಲೆ ಧರಿಸಿ ಇರುಮುಡಿ ಹೊತ್ತು 18 ಮೆಟ್ಟಲು ಹತ್ತುವುದು ಉಂಟು. ಆದರೆ ಅಯ್ಯಪ್ಪನ ದರ್ಶನ ಮಾಡಬೇಕು ಅಂದರೆ ಭಕ್ತಿಯಿಂದ ಶ್ರದ್ಧೆಯಿಂದ ಬರಬೇಕು. ಪುರಾಣದ ಉಲ್ಲೇಖದ ಪ್ರಕಾರ ವಿಷ್ಣುವಿನ ಮೋಹಿನಿ ಅವತಾರ ಹಾಗೂ ಶಿವನ ಸಮ್ಮಿಲನದಿಂದ ಹುಟ್ಟಿದವನೇ ಅಯ್ಯಪ್ಪ. ಅವನ ಅದ್ಭುತ ವಿಗ್ರಹವನ್ನು ಪರಶುರಾಮರು ಪ್ರತಿಷ್ಠಾಪಿಸಿದರು ಅಂತ ನಂಬಲಾಗಿದೆ. ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಹಿಷಾಸುರನ ತಂಗಿ ಮಹಿಷಿ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡ್ತಾಳೆ. ಅದಾದ ಮೇಲೆ ಬಹಳ ಬುದ್ಧಿವಂತಿಕೆಯಿಂದ ಹರಿಹರರ ಸಮ್ಮಿಲನದಿಂದ ಆಗುವ ಮಗುವಿನಿಂದ ಸಾವು ಬರಲಿ ಅಂತ ವರ ಕೇಳ್ತಾಳೆ. ಅದಕ್ಕೆ ಬ್ರಹ್ಮ ತಥಾಸ್ತು ಎಂದು ಹೇಳಿದ. ಮಹಿಷಿ ತನ್ನ ಅಣ್ಣ ಮಹಿಷಾಸುರನ ಸಾವಿಗೆ ಕಾರಣರಾದ ದೇವಾನುದೇವತೆಗಳನ್ನು ಕಾಡೋದಕ್ಕೆ ಶುರು ಮಾಡ್ತಾಳೆ. ಎಲ್ಲೂ ಹೋಮ ಹವನ ನಡೆಯೋ ಹಾಗಿಲ್ಲ, ದೇವರಿಗೆ ಹವಿಸ್ಸು ಕೂಡ ಕೊಡೋ ಹಾಗಿಲ್ಲ, ಅವಳದ್ದೇ ತ್ರಿಲೋಕಗಳು ಅಂತ ಮೆರೆಯೋದಕ್ಕೆ ಶುರು ಮಾಡ್ತಾಳೆ. ಅದರಿಂದ ನೊಂದ ಇಂದ್ರಾದಿಗಳು ಪರಶಿವನ ಹಾಗೂ ವಿಷ್ಣುವಿನ ಬಳಿ ಕೇಳಿದಾಗ ವಿಷ್ಣು ಮೋಹಿನಿಯಾಗಿ ಶಿವನ ಸಮ್ಮಿಲನದಿಂದ ಹುಟ್ಟಿದವನೇ ಅಯ್ಯಪ್ಪ. ಪುರಾಣದ ಪ್ರಕಾರ ಶಬರಿಮಲೆ ಇರುವ ಪ್ರದೇಶ ಪಂದಳ ರಾಜ್ಯಕ್ಕೆ ಸೇರಿತ್ತು. ಅಲ್ಲಿನ ಅರಸನಿಗೆ ಮಕ್ಕಳಿರಲಿಲ್ಲ. ಹಾಗೆ ಅರಣ್ಯಕ್ಕೆ ಬೇಟೆಗಾಗಿ ಹೋದ ರಾಜನಿಗೆ ಅಲ್ಲೊಂದು ಮಗು, ಅದು ಮುದ್ದಾದ ಮಗು ಸಿಗುತ್ತೆ. ಆ ಮಗುವಿನ ಕತ್ತಿನಲ್ಲಿ ಮಣಿ ಇದ್ದ ಕಾರಣ ಪಂದಳ ರಾಜ ಅವನಿಗೆ ಮಣಿಕಂಠ ಅಂತ ನಾಮಕರಣ ಮಾಡ್ದ. ಆ ಮಣಿಕಂಠ ರಾಜನ ಅರಮನೆಗೆ ಬಂದ ಮೇಲೆ ರಾಜನ ಅದೃಷ್ಟವೇ ಕುಲಾಯಿಸುತ್ತೆ. ಪಂದಳ ರಾಜ್ಯದೆಲ್ಲೆಡೆ ಕ್ಷೇಮ, ಸಮೃದ್ಧಿ, ಸಂತೋಷ. ಹೀಗಿರುವಾಗ ರಾಜನಿಗೂ ಒಂದು ಮಗುವೂ ಆಯಿತು. 12 ವರ್ಷ ತುಂಬಿದ ನಂತರ ಮಣಿಕಂಠನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಬೇಕು ಅಂತ ಅರಸ ನಿರ್ಧರಿಸ್ತಾರೆ. ಆದರೆ ರಾಣಿಗೆ ತನ್ನ ಸ್ವಂತ ಮಗನಿಗೆ ಯುವರಾಜ ಪಟ್ಟ ಸಿಗಬೇಕು ಅನ್ನೋ ಆಸೆ. ಹೇಗಾದರೂ ಮಾಡಿ ಮಣಿಕಂಠನಿಗೆ ಅಧಿಕಾರವನ್ನು ತಪ್ಪಿಸಬೇಕು ಅಂತ ಹುಷಾರಿಲ್ಲ ಅಂತ ನಾಟಕ ಮಾಡ್ತಾಳೆ ಮಹಾರಾಣಿ. ಅದಾದ ಮೇಲೆ ಆಕೆಯ ಕಾಯಿಲೆಗೆ ಔಷಧಿಯನ್ನು ಹುಲಿಯ ಹಾಲಿನಲ್ಲಿ ಕೊಡಬೇಕು ಅಂತ ವೈದ್ಯರು ಹೇಳ್ತಾರಂತೆ. ಮಣಿಕಂಠ ಕಾಡಿಗೆ ಹೋಗಿ ಹುಲಿಯನ್ನು ಕರೆತಂದು ಹಾಲು ಕರೆದುಕೊಳ್ಳಿ ಎಂದಾಗ ನಾಟಕ ಬಯಲಾಗುತ್ತೆ. ಆಗ ನಸುನಕ್ಕು ಮಣಿಕಂಠ, ಅಮ್ಮ, ನಾನಿಲ್ಲಿ ರಾಜ್ಯಭಾರ ಮಾಡ್ತಾ ಭೋಗ ಅನುಭವಿಸೋದಕ್ಕೆ ಬಂದಿಲ್ಲ. ಭೂಮಿಯ ಮೇಲೆ ಅಧರ್ಮ ತಲೆ ಎತ್ತಿದಾಗ ಅದನ್ನು ನಿವಾರಿಸೋದಕ್ಕೆ ಬಂದಿದ್ದೀನಿ ಅಂತ ಹೇಳಿ ಕಾಡಿಗೆ ತೆರಳಿಬಿಟ್ಟ. ನಂತರ ಮಹಿಷೆಯ ವಧೆಯನ್ನು ಮಾಡ್ತಾನೆ ಮಣಿಕಂಠ. ಇಷ್ಟಾದರೂ ತಂದೆ ತಾಯಿರಂತೆ ಇದ್ದ ಪಂದಳ ರಾಜ ದಂಪತಿಗಳು ಕ್ಷಮೆ ಕೇಳಿ ನೀನೇ ನಮ್ಮ ಮಹಾರಾಜನಾಗಬೇಕು ಎಂದಾಗ ನುಸುನಕ್ಕು, ಇಷ್ಟಿರುವಾಗ ಅಷ್ಟು ಬೇಕೆಂಬ ಆಸೆ, ಅಷ್ಟು ಬಂದಾಗ ಇನ್ನಷ್ಟು ಬೇಕೆಂಬ ಆಸೆ,
ಇನ್ನಷ್ಟು ಬಂದಾಗ ಮತ್ತಷ್ಟು ಪಡೆಯಬೇಕೆಂಬ ಆಸೆ. ಅದಕ್ಕೆ ತಿಳಿದವರು ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ್ದಾರೆ. ಆದರೂ ನಿಮಗಾಗಿ, ನನ್ನನ್ನು ಹಂಬಲಿಸಿ ಬರುವವರಿಗಾಗಿ ನಾನು ಪ್ರತಿ ವರ್ಷ ಮಕರ ಸಂಕ್ರಾಂತಿ ಎಂದು ಜ್ಯೋತಿ ರೂಪವಾಗಿ ದರ್ಶನ ಕೊಡ್ತೀನಿ. ಹಾಗೆ ಶಬರಿಗಿರಿಗೆ ಬರುವ ಎಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತೀನಿ ಅಂತ ಹೇಳಿ ಮಣಿಕಂಠ ಅಂತರ್ಧಾನನಾದನಂತೆ. ಇವತ್ತಿಗೂ ಅದೆಷ್ಟೋ ಜನ ಶಬರಿಮಲೆ ಕೇವಲ ಸ್ಥಳ ಅಲ್ಲ, ಕೋಟ್ಯಾಂತರ ಜನರ ನಂಬಿಕೆ ಹಾಗೂ ಭಕ್ತಿಯ ಕೇಂದ್ರ ಎಂದು ನಂಬಿದ್ದಾರೆ. ಈ ಧರ್ಮಕ್ಷೇತ್ರಕ್ಕೆ ಹೋಗಿ ಬಂದರೆ ನಮ್ಮ ಕಷ್ಟಗಳು ಬಗೆಹರಿಯುತ್ತೆ, ನಾವು ಅಂದುಕೊಂಡ ಕೆಲಸಗಳು ನೆರವೇರುತ್ತೆ ಅಂತ ನಂಬಿಕೆ ಇಟ್ಟಿದ್ದಾರೆ. ನೋಡ್ತಾ ಇರಿ ಪರಿವಾರ್ ಟಿವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ನಮಸ್ಕಾರ.